ಬಿಜೆಪಿ ಪಕ್ಷ ಕಾರ್ಯಕರ್ತರಿಂದ ಬೆಳೆದು ನಿಂತ ಪಕ್ಷವಾಗಿದೆ. ಪ್ರತಿ ಕಾರ್ಯಕರ್ತನೂ ಪಕ್ಷದ ಬೆನ್ನೆಲುಬಾಗಿದ್ದಾರೆ. ಸಂಘರ್ಷದ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಬೈಂದೂರು ಕ್ಷೇತ್ರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಸಣ್ಣ ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಶಾಸಕ ಗುರುರಾಜ್ ಗಂಟಿಹೊಳೆ ಹೇಳಿದರು. ಅವರು ಬೈಂದೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ಕಾರ್ಯಕರ್ತರನ್ನು ಹೆದರಿಸುವ ಪ್ರಯತ್ನ ಮತ್ತು ಅಧಿಕಾರದ ಅವಕಾಶ ಉಪಯೋಗಿಸಿಕೊಂಡು ಒತ್ತಡ ಹೇರುತ್ತಿರುವ ಪ್ರಯತ್ನ ಗಮನಕ್ಕೆ ಬಂದಿದೆ. ಕಾರ್ಯಕರ್ತರಿಗೆ ತೊಂದರೆಯಾದರೆ ನೇರ ನಾಯಕರಿಗೆ ಸವಾಲೆಸೆಯಲು ಸಿದ್ಧರಿದ್ದೇವೆ. ತೊಂದರೆಯಾಗುವ ರಾಜಕೀಯ ಬೇಡ ಎನ್ನುವುದು ನನ್ನ ಆಶಯ. ಸಂಸದ ಬಿವೈ ರಾಘವೇಂದ್ರ 3,000 ಕೋಟಿ ಅನುದಾನ ಬೈಂದೂರು ಕ್ಷೇತ್ರಕ್ಕೆ ನೀಡಿದ್ದಾರೆ. ರಾಜ್ಯದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರುವಲ್ಲಿ ದೇಶದಲ್ಲೇ ಮಾದರಿ ಸಂಸದರಾಗಿದ್ದಾರೆ ಎಂದರು. ನನ್ನ ಪಕ್ಷ, ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ. ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತುಕೊಂಡು ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರಾಲಿಟಿಯನ್ನು ಕೇಳಿದರೆ ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವೆ ಅಂತ. ಹಾಗಾಗಿ ಸಮೃದ್ಧ ಬೈಂದೂರಿನ ಕಲ್ಪನೆ ಇಟ್ಟಾಗ ಅದು ಟೂರಿಸಮಿಗಿರ್ಬೋದು, ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಿರ್ಬೋದು, ಅಥವಾ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ಬೈಂದೂರಿಗೆ ತರಲಿಕ್ಕಿರ್ಬೋದು, ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನಿಗೋಸ್ಕರ ಮಾಡಿದಂಥ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಕ್ಲೀನ್ ಕಿನಾರದಂಥ ಟೂರಿಸಮಿಗೂ ನಮ್ಮ ಪ್ರಕೃತಿದತ್ತವಾದ ಪ್ರಕೃತಿಯನ್ನು ಬೈಂದೂರಿನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಇಟ್ಕೊಂಡಂಥ ಯೋಜನೆಗಳಿರ್ಬೋದು. ನಾವು ಯಾವುದೇ ಮಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಈ ಸಂಬಂಧ ಅನ್ನುವಂಥದ್ದು, ನಮಗಿರುವಂಥ ಈ ಶಿವಮೊಗ್ಗದಿಂದ ಕೊಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಆದ್ಯತೆ ಇರ್ಬೋದು, ಇದು ಕಮ್ಮಿ ಆಗೋದಿಲ್ಲ. ಹಿಂದಿನ ಸರ್ತಿಯೂ ಹಾಗೆ ಕಾರ್ಯಕರ್ತರ ಹೋರಾಟದಿಂದ ಅಷ್ಟು ದೊಡ್ಡ ಲೀಡನ್ನು ಕೊಟ್ಟಿದ್ದೇವೆ. ಒಂದಷ್ಟು ಜನರಿಗೆ ಪ್ರಶ್ನೆ ಇದೆ, ಈ ಸರ್ತಿ ವ್ಯತ್ಯಾಸ ಆಗ್ತದ ಅಂತೇಳಿ ಹೇಳಿ. ವ್ಯತ್ಯಾಸ ಹೇಗಾಗೋದು? ಕೆಲಸ ಹೆಚ್ಚಾಗಿದೆ, ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಹೊಸ ವೋಟರ್ಸ್ ಅನ್ನುವಂಥವರು ಮತ್ತೆ ಹೆಚ್ಚಾಗಿದ್ದಾರೆ. ನಿಮಗೆ ಲೀಡ್ ಹೆಚ್ಚಾಗಬೇಕು, ಮೋದಿಯವ್ರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿ ಬಿಟ್ಟಿದೆ. ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು. ಅವರು ಗ್ರಾಮದಲ್ಲಿ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು. ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದೆವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದಾರೆ ಅನ್ನೋ ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ. ಸೊ ನನಗೂ ಸಹಿತ ಇರುವಂಥದ್ದು ಇಷ್ಟೇ. ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ, ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಕನಸುಗಳು ನಮಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೋರಾಡ್ತಾ ಇರುವವರು. ಫೆಸಿಲಿಟಿ ಕೊಡ್ತೀರಿ, ಅದನ್ನು ಜಾಸ್ತಿ ಕೊಡಿ ಮತ್ತು ಅದನ್ನು ಬೇಗ ಕೊಡಿ ಅಂತ ಹೇಳುವವರು ನಾವು. 5 ಗ್ಯಾರಂಟಿ ಇದೆಯಲ್ವಾ, ಅದನ್ನು 10 ಬೇಕಿದ್ರೂ ಮಾಡಿ ಬಡವರಿಗೆ ಕೊಡಿ, ಅದು ಭಾರಿ ಸಂತೋಷ. ಆದರೆ ಅದನ್ನು ಆಶೆ ರೀತಿಯಲ್ಲಿ, ಡಿಮಾಂಡ್ ರೀತಿಯಲ್ಲಿ ಮಾಡಬೇಡಿ ಅಂತ ನಾವು ಹೇಳೋದು. ಮೋದಿಯವರು 810 ಸ್ಕೀಮ್ಗಳನ್ನು ತಂದಿದ್ದಾರೆ. ಏನದು? ಅದು ಗ್ಯಾರಂಟಿ ಅಲ್ವಾ? 810 ಓದಿ ಹೇಳಲಿಕ್ಕಾಗೋದಿಲ್ಲ ಅಷ್ಟೇ. ಯಾರೋ ತೊಂದರೆಯಲ್ಲಿದ್ದಾನೆ ಅವನಿಗೆ ಆಯುಷ್ಮಾನ್ ಸಿಕ್ತು, ರೈತ ತೊಂದರೆಯಲ್ಲಿದ್ದಾನೆ ಫಸಲ್ ಬಿಮಾ ಸಿಕ್ತು, ರೈತನಿಗೆ ಏನಾದರೂ ಬೇಕು ಕೃಷಿ ಸಿಂಚಾಯಿ ಸಿಕ್ತು. ಇಂಥದ್ದು 810 ಇದೆ, ಯಾರು ಹೇಳ್ತಾ ಹೋಗ್ಬೋದು? ಆದರೆ ಅದು ಡಿಮಾಂಡ್ ರೀತಿಯಲ್ಲ. ಎಲ್ಲೆಲ್ಲಿ ತೊಂದರೆ ಇದೆ ಅವರಿಗೆ ಸ್ಪಷ್ಟ ಸಿಗುವ ರೀತಿಯಲ್ಲಿ ಅದಕ್ಕೊಂದು ಸೂತ್ರ ಇದೆ, ಅಲ್ಲಿಗೆ ಹೋಗ್ತದೆ. ಸೊ ಇದೇ ಇದು ಅಂತೇಳಿ ಹೇಳಿ ಇದರಿಂದನೇ ಎಲ್ಲವೂ ಅಂತೇಳಿ ಹೇಳಿ ಆಗಲಿಲ್ಲ. ಮತ್ತು ಮೋದಿಯವರ ಗ್ಯಾರಂಟಿಗಳಿಂದಾಗಿ ಯಾವುದೇ ಅಭಿವೃದ್ಧಿಗಳು ನಿಂತಿಲ್ಲ. ಆ ರೀತಿಯಲ್ಲಿ ಎಲ್ಲ ತಂಡಗಳು ಕೂತು ಯೋಚನೆ ಮಾಡಿ, ಇಡೀ ಬೂತ್ಗೆ ಬೇಕಾದ ಸಮಿತಿಗಳನ್ನು ಮಾಡಿ ಎಲ್ಲ ನಾಯಕರನ್ನು ಇನ್ವಾಲ್ವ್ ಮಾಡಿಕೊಂಡು ಸಂಘಟಿತವಾಗಿ ಹೊರಟಿದ್ದೇವೆ. ನಾಡ್ದು MP ಅವರು 2ನೇ ತಾರೀಕಿಗೆ ಬರ್ತಾರೆ. ಅವರು 66 ಸಮಥಿಂಗ್ ಜಿಲ್ಲಾ ಪಂಚಾಯತ್ ಇದೆ. ಎಲ್ಲ ಜಿಲ್ಲಾ ಪಂಚಾಯತ್ಗಳ ಭೇಟಿ ಕಾರ್ಯಕ್ರಮದಲ್ಲಿ ನಮ್ಮದು 8 ಜಿಲ್ಲಾ ಪಂಚಾಯತ್ ಇದೆ. ನಮ್ಮಲ್ಲಿ ಮಹಾಶಕ್ತಿ ಕೇಂದ್ರ ಅಂತ ಹೇಳ್ತೇವೆ ನಾವು. 8 ಮಹಾಶಕ್ತಿ ಕೇಂದ್ರಗಳಿಗಿದೆ. ಬೆಳಿಗ್ಗೆ ಒಂದು ಪೂಜೆ ಇದೆ. ಒಟ್ಟು ಅದನ್ನೆಲ್ಲ ಕಡೆಯಲ್ಲಿ ಕಾರ್ಯಕ್ರಮ ಜೋಡಿಸ್ತಿದ್ದೇವೆ. ಇದು ಅವರ ಪ್ರವಾಸ. 2ನೇದು ನನಗೆ ನನ್ನ ಕಾರ್ಯಕರ್ತರೆಲ್ಲ ಸೇರಿ ನಿಶ್ಚಯ ಮಾಡಿದಂತೆ ಗ್ರಾಮ ನಡಿಗೆ ಅಂತೇಳಿ ಹೇಳಿ ಅಷ್ಟು ಬೂತ್ಗಳಿಗೆ ಹೋಗಿ. ಈ ಸಂದರ್ಭದಲ್ಲಿ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಚುನಾವಣಾ ಉಸ್ತುವಾರಿಗಳಾದ ಭಾನುಪ್ರಕಾಶ್ ಜಿ, ಬಿಜೆಪಿ ಮುಖಂಡರಾದ ಅಶೋಕ ಮೂರ್ತಿ, ಸದಾನಂದ ಉಪ್ಪಿನಕುದ್ರು, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಪ್ರಿಯದರ್ಶಿನಿ ದೇವಾಡಿಕ, ಬೈಂದೂರು ಬಿಜೆಪಿ ಮಂಡಲದ ಕಾರ್ಯದರ್ಶಿ ಮಹೇಂದ್ರ ಪೂಜಾರಿ, ಉಮೇಶ ಕಲ್ಗದ್ದೆ, ಬೈಂದೂರು ಬಿಜೆಪಿ ಮಂಡಲದ ಕೋಶಾಧಿಕಾರಿ ಗಣೇಶ ಗಾಣಿಗ ಉಪಸ್ಥಿತರಿದ್ದರು. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಂಘಟನೆ ಮತ್ತು ಪಕ್ಷ ಒಟ್ಟಾಗಿ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ನಾನು ಮಂಡಲದ ಅಧ್ಯಕ್ಷನಾಗಿ ನಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಅಂದುಕೊಂಡ ಹಾಗೆ ಭಾಳ ಒಂದು ಸಂತೋಷ ತಗೊಂಡ್ರೆ, ನಾವು ಇಡೀ ಗ್ರಾಮ ಪಂಚಾಯತ್ನಲ್ಲಿ ಸಂಪರ್ಕ ಮಾಡಿದವಾಗ
ಪ್ರತಿ ವರ್ಷ ಕಾಂಗ್ರೆಸ್ಸಿಗೆ ಹಾಕ್ತಕ್ಕಂಥ ಮತದಾರರು ಸಹ ಈ ಸಲ ನಾವು ಬದಲಾವಣೆ ಮಾಡಬೇಕಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆ ಕಂಡ್ರೆ ಅಭಿವೃದ್ಧಿಯನ್ನು ಮಾಡುವಾಗ ನಾವು BJP ಮತ್ತು ಕಾಂಗ್ರೆಸ್ನಲ್ಲಿ ಮಾಡಲಿಲ್ಲ. ನಾವು ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾರರಿಗೋಸ್ಕರ, ಅದು ಯಾವುದೇ ಮತದಾರರಿಗೋಸ್ಕರ ಮಾಡಿದ್ದೀವಿ. ಅಂಥ ಒಂದು ಕಲ್ಪನೆ ಇಡೀ ಕ್ಷೇತ್ರದಲ್ಲಿ ಇರುವುದರಿಂದ ಕಳೆದ ಸಲ ನಮಗೆ 74,000 ಲೀಡ್ ಸಿಕ್ಕಿದೆ. ಈಗ ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು 10 ತಿಂಗಳಿಂದ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ತಿರುಗಾಟಗಳನ್ನು ಮಾಡಿದ್ದಾರೆ. ಯಾಕಂದರೆ ಒಂದೇ ಸಲ ಎಲ್ಲವನ್ನೂ ಮಾಡಲಿಕ್ಕೆ ಆಗಲ್ಲ, ಸರ್ಕಾರ ಇಲ್ಲ. ಆದರೂ ಸಹ ಜನರನ್ನು ರೀಚ್ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ 10 ತಿಂಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಶಾಸಕರು ಸಹ ಬೈಂದೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅವರು ಸಹ ಆ ಕೆಲಸವನ್ನು 100ಕ್ಕೆ 100 ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗಿದೆ ಮತ್ತು ಮತದಾರರಿಗಿದೆ. ಅವರು ನಿಮಗೆಲ್ಲ ಗೊತ್ತಿದೆ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಲ್ಲಿ ಈಗಾಗಲೇ ಅನೇಕ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಎಲ್ಲಾಗಿತ್ತು, 27 ನೆಟ್ವರ್ಕ್ಗಳನ್ನು ಮಾಡಿಕೊಟ್ಟಿದ್ದಾರೆ. 27 ನೆಟ್ವರ್ಕ್ ಅಂದರೆ ಆ ರೀತಿಯಾದಂಥ ಕೆಲಸಗಳನ್ನು ಸಹ ಇವತ್ತು ನಮ್ಮ ಸಂಸದರು ಮಾಡಿದ್ದಾರೆ. ಖಂಡಿತವಾಗಿ ನಮಗೆಲ್ಲರಿಗೂ ಒಂದು ಆತ್ಮವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಇದೆ. ಕಳೆದ ಸಲಕ್ಕಿಂತಲೂ ಸಹ ಜಾಸ್ತಿ ಲೀಡಲ್ಲಿ ಬೈಂದೂರು ಲೀಡನ್ನು ಕೊಡ್ತಾ ಭಾವನೆ ಇವತ್ತು ನಮ್ಮ ಮತದಾರ ಕಾರ್ಯಕರ್ತರು. ಜೆಪಿ ಬಡಕೆರೆ, V4 ನ್ಯೂಸ್, ಬೈಂದೂರು.